ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. CSKಯ ನೂರ್ ಅಹಮದ್ ಬೆಂಕಿ ಬೌಲಿಂಗ್ಗೆ KKR ತಂಡ IPLನಿಂದಲೇ ಔಟ್. ಚೆನ್ನೈಗೆ ಸತತ 2ನೇ ಗೆಲುವು. ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಇವತ್ತು ಚೆನ್ನೈನ ಪಿ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಂಥ 22ನೇ IPL ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ KKR ತಂಡವನ್ನು 32 ರನ್ಗಳ ಅಂತರದಿಂದ ಸೋಲಿಸಿ ಇದೀಗ ಭರ್ಜರಿಯಾದಂಥ ಗೆಲುವನ್ನು ಕಂಡಿದೆ. ಇನ್ನು ಮೊದಲು ಟಾಸ್ ಗೆದ್ದಂಥ KKR ತಂಡ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಚೆನ್ನೈಗೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡ್ತು. ಹಾಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸಂಜು ಸ್ಯಾಮ್ಸನ್ 48 ರನ್ನನ್ನು ಮಾಡ್ತಾರೆ, ಗಾಯಕ್ವಾಡ್ 7 ರನ್ನನ್ನು ಮಾಡ್ತಾರೆ, ಆಯುಷ್ ಮಾತ್ರೆ 38 ರನ್ನನ್ನು ಮಾಡ್ತಾರೆ, ಬ್ರೆವಿಸ್ 41 ರನ್ಗಳ ಒಂದು ಕಾಣಿಕೆಯನ್ನು ಕೊಡ್ತಾರೆ. ಜೊತೆಗೆ ಹೊಡಿಬಡಿ ಆಟಗಾರ ಯಂಗ್ಸ್ಟರ್ ಸರ್ಫರಾಜ್ ಖಾನ್ 23 ರನ್ನನ್ನು ಮಾಡಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮೊತ್ತವನ್ನು 20 ಓವರ್ನಲ್ಲಿ 5 ವಿಕೆಟ್ಗಳ ನಷ್ಟಕ್ಕೆ 192 ರನ್ನ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಹಾಗಾಗಿ ಪಿ ಚಿದಂಬರಂ ಎನ್ನುವಂಥ ಚೆನ್ನೈನ ಒಂದು ಗ್ರೌಂಡ್ನಲ್ಲಿ 192 ರನ್ ಮಾಡಿದ್ರು ಕೂಡ ಅದು ಕಷ್ಟದಾಯಕವೇ ಮತ್ತು ಅದೊಂದು ಒಳ್ಳೆಯ ಟಾರ್ಗೆಟ್ ಆಗಿ ಪರಿಗಣನೆಗೆ ಬರುತ್ತೆ. ಇನ್ನು KKR ತಂಡದ ಬೌಲಿಂಗನ್ನು ನೋಡ್ತಾ ಹೋದರೆ ಸುನಿಲ್ ನರಿನ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 21 ರನ್ನನ್ನು ನೀಡಿ 1 ವಿಕೆಟನ್ನು ಪಡೀತಾರೆ. ಜೊತೆಗೆ ಅವರ ಎಕಾನಮಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಕಾರ್ತಿಕ್ ತ್ಯಾಗಿ ಕೂಡ 4 ಓವರನ್ನು ಬೌಲಿಂಗ್ ಮಾಡಿ 35 ರನ್ನನ್ನು ನೀಡಿ 2 ವಿಕೆಟನ್ನು ಪಡ್ಕೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಸಂಜು ಸ್ಯಾಮ್ಸನ್ ಅವರನ್ನು ಬೋಲ್ಡ್ ಮಾಡಿದಂಥ ರೀತಿ ಇದೆ, ಅದು ಕೂಡ ಪ್ರಶಂಸೆಗೆ ವ್ಯಕ್ತವಾಗುತ್ತೆ. ಇನ್ನು 193 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ KKR ತಂಡ ವಿಕೆಟ್ಗಳ ಮೇಲೆ ವಿಕೆಟನ್ನು ಕಳ್ಕೊಳ್ಳುತ್ತೆ. ನಾನು ಎಲ್ಲರ ಒಂದು ರನ್ನನ್ನು ಪಟಪಟ ಹೇಳ್ತಾ ಹೋಗ್ತೇನೆ. ಪಿನ್ ಅಲೆನ್ ಅವರು 1 ರನ್ನನ್ನು ಮಾಡ್ತಾರೆ, ಸುನಿಲ್ ನರಿನ್ ಅವರು 24 ರನ್ನನ್ನು ಮಾಡ್ತಾರೆ, ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂಥ ರೆಹಾನ್ 28 ರನ್ ಮಾಡಿ ಔಟ್ ಆಗ್ತಾರೆ, ರಘುವಂಶಿ 27 ರನ್ ಮಾಡಿ ಔಟ್ ಆಗ್ತಾರೆ, ರಿಂಕು ಸಿಂಗ್ಸ್ ಒನ್ಸ್ ಅಗೇನ್ ಫೇಲ್ ಆಗ್ತಾರೆ, 6 ರನ್ ಮಾಡಿ ಔಟ್ ಆಗ್ತಾರೆ. 18-20 ಕೋಟಿಗೆ ಸೇಲ್ ಆದಂಥ ಕ್ಯಾಮ್ರೂನ್ ಗ್ರೀನ್ ಅವರು ಮೊದಲ ಎಸೆತದಲ್ಲಿ ಡಕ್ಔಟ್ ಆಗ್ತಾರೆ. ಪವೆಲ್ ಮತ್ತು ರಮನ್ದೀಪ್ ಅವರು ಕೊನೆಯ ಹಂತದಲ್ಲಿ ಸ್ವಲ್ಪ ಹೋರಾಡ್ತಾರೆ. ಅದರಲ್ಲಿ ಪವೆಲ್ 31 ರನ್ ಮಾಡಿ ಔಟ್ ಆದರೆ ರಮನ್ದೀಪ್ ಅವರು 35 ರನ್ನ ಗಳಿಸ್ತಾರೆ. ಅಷ್ಟಕ್ಕೆ 20 ಓವರ್ಗಳಲ್ಲಿ 7 ವಿಕೆಟನ್ನು ಕಳ್ಕೊಂಡಂಥ KKR ಕೇವಲ 160 ರನ್ನನ್ನು ಮಾಡಿ ಬರೋಬ್ಬರಿ 32 ರನ್ಗಳಿಂದ ಹೀನಾಯವಾಗಿ ಸೋಲನ್ನು ಒಪ್ಪಿಕೊಂಡು IPL ಟೂರ್ನಮೆಂಟಿಂದ ಹೊರಗೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ 5 ಮ್ಯಾಚನ್ನು ಆಡಿದೆ, ಒಂದೂ ಮ್ಯಾಚ್ ಕೂಡ ಗೆದ್ದಿಲ್ಲ. ಒಂದು ಮ್ಯಾಚ್ ಮಳೆಯಿಂದ ರದ್ದಾದ ಕಾರಣಕ್ಕಾಗಿ ಕೇವಲ 1 ಪಾಯಿಂಟ್ ಇದೆ. ಹೀಗಾಗಿ IPLನ ಅಂಕಪಟ್ಟಿಯಲ್ಲಿ ಇದೀಗ ಕೊನೆಯ ಸ್ಥಾನದಲ್ಲಿದೆ. ಉಳಿದಿರುವಂಥ 11 ಪಂದ್ಯದಲ್ಲಿ 11 ಪಂದ್ಯ ಗೆದ್ದರೂ ಕೂಡ ಈಗ KKR IPLನ ಪ್ಲೇ ಆಫ್ ಹಂತವನ್ನು ತಲುಪುವುದು ಬಹುತೇಕ ಕಷ್ಟ. ಹೀಗಾಗಿ IPL ಟೂರ್ನಮೆಂಟ್ನಿಂದ ಅಂದರೆ IPL ಟ್ರೋಫಿ ಗೆಲ್ಲಬೇಕು ಎನ್ನುವಂಥ ಕನಸಿನಿಂದ KKR ಅಕ್ಷರಶಃ ಹೊರಬಿದ್ದಿದೆ. ಅದಕ್ಕೆ ಪ್ರಮುಖವಾದಂಥ ಕಾರಣವನ್ನು ಹುಡುಕ್ತಾ ಹೋದರೆ ಓನ್ಲಿ ಒನ್ ನೂರ್ ಅಹಮದ್ ಅವರು ಬೌಲಿಂಗ್ ಮಾಡಿದಂಥ 4 ಓವರ್ನಲ್ಲಿ 21 ರನ್ನನ್ನು ನೀಡಿ ಬರೋಬ್ಬರಿ 3 ವಿಕೆಟನ್ನು ಪಡ್ಕೊಳ್ತಾರೆ. ಹಾಗಾಗಿ ನೂರ್ ಅಹಮದ್ ಅವರ ಬೆಂಕಿ ಬೌಲಿಂಗ್ಗೆ KKR ತಂಡ IPLನಿಂದಲೇ ಔಟ್ ಅಂತ ಹೇಳ್ಬೋದು. ಜೊತೆಗೆ ಖಲೀಲ್ ಅಹಮದ್ ಅವರು ಕೂಡ ಒಳ್ಳೆಯ ಬೌಲಿಂಗನ್ನು ಮಾಡ್ತಾರೆ. ಅವರು ಕೂಡ 3.5 ಓವರನ್ನು ಬೌಲಿಂಗ್ ಮಾಡಿ 24 ರನ್ ನೀಡಿ 1 ವಿಕೆಟನ್ನು ಪಡ್ಕೊಳ್ತಾರೆ. ಜೊತೆಗೆ ಅನ್ಸುಲ್ ಕಾಂಬೋಜ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 32 ರನ್ ನೀಡಿ 2 ವಿಕೆಟನ್ನು ಪಡ್ಕೊಳ್ತಾರೆ. ಆದರೆ ಪ್ರಮುಖವಾಗಿ KKR ತಂಡವನ್ನು ಕಟ್ಟಿ ಹಾಕಿದ್ದು ಯಾರಂದರೆ ಅದು ನೂರ್ ಅಹಮದ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಕ್ಯಾಮ್ರೂನ್ ಗ್ರೀನ್ ಅವರನ್ನ ಮೊದಲ ಎಸೆತದಲ್ಲಿ ಬೌಲ್ಡ್ ಮಾಡಿದಂಥ ರೀತಿ ಇದೆಯಲ್ಲ, ಅದು ಇದೀಗ ಎಲ್ಲರ ಪ್ರಶಂಸೆಗೆ ವ್ಯಕ್ತವಾಗ್ತಿದೆ. ನೂರ್ ಅಹಮದ್ ಅವರು 4 ಓವರನ್ನು ಬೌಲಿಂಗ್ ಮಾಡ್ತಾರೆ. ಒನ್ಸ್ ಅಗೇನ್ ಐ ಟೆಲ್ ಯು, 4 ಓವರನ್ನು ಬೌಲಿಂಗ್ ಮಾಡಿ 21 ರನ್ನನ್ನು ನೀಡಿ ಬರೋಬ್ಬರಿ 3 ವಿಕೆಟನ್ನು ಪಡ್ಕೊಳ್ತಾರೆ. ಹಾಗಾಗಿ ಈ ಚೆನ್ನೈನ ಪಿ ಚಿದಂಬರಂ ಸ್ಟೇಡಿಯಂ ಎನ್ನುವುದು ಸ್ವಲ್ಪ ಮಟ್ಟಿಗೆ ಸ್ಪಿನ್ನರ್ಗೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಸ್ವಲ್ಪ ಸ್ಲೋ ವಿಕೆಟ್ ಇತ್ತು, ಆದರೂ ಕೂಡ ಚೆನ್ನೈನ ಬ್ಯಾಟ್ಸ್ಮನ್ ಆದಂಥ ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರೆ, ಬ್ರೆವಿಸ್ ಮತ್ತು ಸರ್ಫರಾಜ್ ಅವರು ತುಂಬ ಚೆನ್ನಾಗಿ ಆಡಿ 192 ರನ್ಗಳ ಒಂದು ಟಾರ್ಗೆಟನ್ನು ಮಾಡಿದರು. ಆದರೆ ಆ ಟಾರ್ಗೆಟನ್ನು ರೀಚ್ ಆಗುವಲ್ಲಿ ವಿಫಲವಾದಂಥ KKR ತಂಡ ಕೇವಲ 160 ರನ್ ಗಳಿಸಿ 32 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡು ಟೂರ್ನಿಮೆಂಟಿಂದ ಅಕ್ಷರಶಃ ಹೊರಬಿದ್ದೆ ಅಂತ ಹೇಳ್ಬೋದು.
ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.